ಆತ್ಮೀಯ ವೀಕ್ಷಕರೇ, ಆಧ್ಯಾತ್ಮಿಕ ಕೆಲವು ಮಹತ್ವಪೂರ್ಣವಾದಂಥ ಕೆಲವು ವಿಚಾರಗಳನ್ನು ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾಗಿದೆ ಎನ್ನುವ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಈ ಸಮಾಜದಲ್ಲಿ ನಾವಿರುವ ಜೀವನದಲ್ಲಿ ಸಮಾಜ ಜನರಲ್ಲಿ ಅಹಂಕಾರ ಎಂದರೆ ಬೆಂಕಿ ಇದ್ದ ಹಾಗೆ. ಇಂದಿಲ್ಲ ನಾಳೆ ಅವರು ಬೆಂಕಿ ಸುಟ್ಟಂತೆ ಸುಟ್ಟು ಹೋಗೋದಂತೂ ಸತ್ಯ. ಏಕೆಂದರೆ ಮನುಷ್ಯನಲ್ಲಿ ಅಹಂಕಾರ, ದುರಹಂಕಾರ ಯಾವತ್ತೂ ಇರಬಾರದು. ಅಹಂಕಾರಿಯ ಬದುಕು ಬಹಳ ದಿನ ಉಳಿಯುವುದಿಲ್ಲ. ಸತ್ಯ, ಶಾಂತಿ, ಪರಮಧರ್ಮ, ಸಹಾಯ, ಸಹಕಾರ, ಉಪಕಾರ ಇವುಗಳೆಲ್ಲವೂ ಜೀವನದ ಉಪಚಾರವಾಗಬೇಕು. ಅಹಂಕಾರ, ದುರಹಂಕಾರ ಎಂದರೆ ಹಾಕಿಕೊಳ್ಳುವ ಕನ್ನಡಕದ ಮೇಲಿನ ಧೂಳು ಇದ್ದಂತೆ. ಅದನ್ನು ಆಗಾಗ ಸ್ವಚ್ಛಗೊಳಿಸಬೇಕಾಗುತ್ತದೆ. ಈ ಪ್ರಪಂಚದಲ್ಲಿನೇ ಯಾವುದೇ ವಿಷಯವನ್ನು ಸ್ವಚ್ಛವಾಗಿ, ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಹಣವು ಯಾರ ಬೇಕಾದರೂ ಪಡೆಯಬಹುದು, ಸಂಪಾದನೆ ಮಾಡಬಹುದು. ಆದರೆ ಒಳ್ಳೆಯ ಮನುಷ್ಯರನ್ನು ಮತ್ತು ಅವನ ಜ್ಞಾನವನ್ನು ಹಣದಿಂದ ಕೊಂಡುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ವಸ್ತುವಾಗಲಿ ಹಣದಿಂದ ಕೊಂಡುಕೊಳ್ಳಬಹುದು. ಆದರೆ ವಿದ್ಯೆ, ಬುದ್ಧಿ, ಪದವಿಗಳು ಇವು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಲು ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರು ಶಿಕ್ಷಣ ಕಲಿಯದಿದ್ದರೂ ಪರವಾಗಿಲ್ಲ, ಅನಕ್ಷರಸ್ಥರು ಆಗಿದ್ದರೂ ಅವರು ಮಕ್ಕಳಿಗೆ ಕೊಡುವ ಜೀವನದ ಪಾಠವು ಮತ್ತು ಸಂಸ್ಕಾರದ ನೀತಿಯ ಪಾಠಗಳು ಜಗತ್ತಿನ ಯಾವ ವಿಶ್ವವಿದ್ಯಾಲಯದಲ್ಲಿ ನೀಡುವುದಿಲ್ಲ. ಮಾಡಿದುಣ್ಣು ಮಾರಾಯ. ನಮ್ಮ ಜೀವನದಲ್ಲಿ ನಾವು ಮಾಡಿದ ಕೆಲಸದ ಪ್ರತಿಫಲ ಒಳ್ಳೆಯದಾಗಲಿ ಅಥವಾ ಕೆಟ್ಟದೇ ಆಗಲಿ, ಅದರ ಪ್ರತಿಫಲವನ್ನು ನಾವೇ ಅನುಭವಿಸಬೇಕು. ವ್ಯಕ್ತಿ ತಾನು ಮಾಡಿದ ಕರ್ಮಗಳ ಫಲ ತಾನೇ ಅನುಭವಿಸಬೇಕು. ಬೇರೆ ಯಾರೂ ಅದರ ಫಲವನ್ನು ಅನುಭವಿಸಲಾರರು. ಒಳ್ಳೆಯ ಕರ್ಮಗಳು ಮಾಡಿದವರಿಗೆ ಒಳ್ಳೆಯ ಫಲಗಳು ಮತ್ತು ಕೆಟ್ಟ ಕರ್ಮಗಳನ್ನು ಮಾಡಿದವರಿಗೆ ಕೆಟ್ಟ ಫಲಗಳು ಉಂಟಾಗುವುದು. ಆದ್ದರಿಂದ ವ್ಯಕ್ತಿ ತನ್ನ ಸ್ವಾರ್ಥವನ್ನು ಮರೆತು ಸಮಾಜಮುಖಿಯಾಗಿ ಎಲ್ಲರಿಗೂ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಬೇಕು. ಸ್ವಾರ್ಥಕ್ಕಾಗಿ ಕೆಟ್ಟ ಮಾರ್ಗವನ್ನು ಅನುಸರಿಸಿದರೆ ಅದರ ಪರಿಣಾಮವು ಕೆಟ್ಟದೇ ಆಗುತ್ತದೆ. ನಮ್ಮ ಬದುಕಿನಲ್ಲಿ ನಮ್ಮ ಆರೋಗ್ಯ ಬಹಳ ಮುಖ್ಯವಾದದ್ದು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ಎಲ್ಲವೂ ಸರಿ. ಆರೋಗ್ಯವು ಹಣಕ್ಕಿಂತ ಹೆಚ್ಚಾಗಿ ರಕ್ಷಿಸಬೇಕು. ಏಕೆಂದರೆ ಆರೋಗ್ಯವು ಹದಗೆಟ್ಟ ನಂತರ ಹಣವು ಅದನ್ನು ರಕ್ಷಿಸಲಾರದು. ಕಾರಣ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಇನ್ನೊಂದಿಲ್ಲ. ಆರೋಗ್ಯವು ಕೆಡದ ಹಾಗೆ ನೋಡಿಕೊಳ್ಳಬೇಕು. ಈ ಸಮಾಜದಲ್ಲಿ ನಮಗೆ ಎಷ್ಟೇ ಕಷ್ಟಗಳು, ನೋವುಗಳು ಇದ್ದರೂ ಸಹ ಇಲ್ಲಿ ಸಮಾಜದಲ್ಲಿ ಬದುಕಲೇಬೇಕು. ಇಲ್ಲಿ ಜೀವನ ಇದ್ದರೂ ಸಹ ಇಲ್ಲಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಕಲಿತುಕೊಳ್ಳಬೇಕು. ಜೀವನ ಅನ್ನೋದು ಒಂದು ನಾಟಕ ಇದ್ದ ಹಾಗೆ.
ನಾವೆಲ್ಲರೂ ಪಾತ್ರಧಾರಿಗಳು ಅಷ್ಟೇ. ಈ ಸಾಮಾಜಿಕ ನಾಟಕದಲ್ಲಿ ಕೆಲವರು ನಗುತ್ತಾರೆ, ಕೆಲವರು ನಗಿಸುತ್ತಾರೆ, ಕೆಲವರು ಅಳುತ್ತಾರೆ, ಕೆಲವರು ಅಳಿಸುತ್ತಾರೆ, ಕೆಲವರು ಆಶೀರ್ವಾದ ಮಾಡುತ್ತಾರೆ, ಕೆಲವರು ಶಾಪ ಹಾಕುತ್ತಾರೆ, ಸಂಸ್ಕಾರದ ಬಗ್ಗೆ ತಿಳಿಸುತ್ತಾರೆ, ಜೀವನದ ಪಾಠ ಕಲಿಸುತ್ತಾರೆ. ನಾವು ಎಲ್ಲರನ್ನು ಸಮಾಧಾನವಾಗಿ ಸ್ವೀಕರಿಸಬೇಕು. ಇದುವೇ ನಿಜವಾದ ಜೀವನ. ಇಲ್ಲೇ ಮಾನವನೇ, ನಿನ್ನ ಜೀವನದಲ್ಲಿ ನಿನ್ನ ವಯಸ್ಸು ಇರುವವರೆಗೆ ವಿದ್ಯೆ ಸಂಪಾದಿಸಿಕೊ, ದೇಹದಲ್ಲಿ ಬಲ ಇರುವವರೆಗೆ ಒಳ್ಳೆಯ ಹಣ ಸಂಪಾದಿಸಿಕೊ, ಸಮಾಜದಲ್ಲಿ ಒಳ್ಳೆಯ ಜನರಿಂದ, ತಂದೆ ತಾಯಿಯವರಿಂದ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸಿಕೊ. ಈ ಭೂಮಿಯಲ್ಲಿ ನಾವಿರುವ ಈ ಸಮಾಜದಲ್ಲಿ, ಜೀವನದಲ್ಲಿ ಯಾರು ಯಾರಿಗೆ ಆಗಲ್ಲ, ಯಾರಿಗೆ ಯಾರೂ ಇಲ್ಲ. ನೀನು ನಿನ್ನಿಂದ ನಿನಗಾಗಿ ಬಾಳು. ನೀನು ಚೆನ್ನಾಗಿದ್ದರೇನೆ ಮಾತ್ರ ನಿನ್ನ ಬಂಧು ಬಳಗ, ಸಂಬಂಧಿಕರು. ನೀನು ಹಾಳಾದರೆ ನಿನಗೆ ಯಾರು ಬಂದು ನೋಡೋರಿಲ್ಲ, ಕೇಳೋರಿಲ್ಲ. ಇದು ಕಲಿಯುಗ, ಸ್ವಾರ್ಥದ ಲೋಕ. ನಮ್ಮ ಬದುಕಿನಲ್ಲಿ ನಮ್ಮಲ್ಲಿ ಯೌವನ, ಆರೋಗ್ಯ, ಸೌಂದರ್ಯ ಇದ್ದಾಗ ನಮ್ಮ ಹತ್ತಿರ ತಿಳುವಳಿಕೆ ಇರಲ್ಲ. ಇನ್ನೇನು ತಿಳುವಳಿಕೆ ಬಂದ ಮೇಲೆ ಆರೋಗ್ಯ, ಸೌಂದರ್ಯ ಯಾವುದೂ ಇರಲ್ಲ. ಅದಕ್ಕೆ ಹೇಳೋದು, ಇರುವಷ್ಟು ದಿನ ನೆಮ್ಮದಿಯಿಂದ, ಸಂತೋಷದಿಂದ, ಎಲ್ಲರೊಂದಿಗೆ ನಗುತ್ತಾ ಇರಬೇಕು. ಅಷ್ಟೇ ಜೀವನ. ಈ ಸಮಾಜದಲ್ಲಿ ಯಾರೇ ಆಗಲಿ ಒಳ್ಳೆತನದ ಬಗ್ಗೆ ಹೇಳುತ್ತಾರೆ ಅಂದರೆ ಅವರು ಸಮಾಜದಲ್ಲಿ ಒಳ್ಳೆಯವರೇ ಆಗಿರೋದಿಲ್ಲ. ಇಲ್ಲಿ ಇತ್ತೀಚಿನ ಸ್ವಾರ್ಥದ ಲೋಕದಲ್ಲಿ, ವಾಸ್ತವಿಕ ದಿನಗಳಲ್ಲಿ ಕೆಲವರು ಪಿತೂರಿಗಾರರು ಕೂಡ ತುಂಬ ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡುತ್ತಾರೆ. ಇವರು ಸಮಾಜ ಸುಧಾರಕರಲ್ಲ, ಸಮಾಜ ಹಾಳು ಮಾಡೋರೆಂದು ಗೊತ್ತಾಗೋದಿಲ್ಲ. ಏಕೆಂದರೆ ಅವರು ಆಡುವ ಮಾತುಗಳು ಕೂಡ ಬೆಲ್ಲದಂತೆ ರುಚಿಯಾಗಿರುತ್ತವೆ. ಗೋಧಿ ಮುಚ್ಚಿದ ಕೆಂಡದಂತೆ ಇವರ ಜೀವನ. ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತಿದೆ, ಮುँह में मीठी बातें बगल में छुरी, ಹೇಗಿದೆ ದುನಿಯಾ. ಜೀವನದಲ್ಲಿ ನಾವು ಸಾಗುವ ದಾರಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕೆಂದರೆ ಅದೇ ದಾರಿಯ ಮೂಲಕವಾಗಿ ಸಾಗಬೇಕು. ಆವಾಗಲೇ ಗೊತ್ತಾಗೋದು ಏನೇನು ಬರುತ್ತದೆ ಎಂದು. ಸಾಗುವ ದಾರಿಯು ಮುಳ್ಳಿನ ಹಂದರವೂ ಆಗಿರಬಹುದು. ಅದನ್ನು ಹೆದರದೆ ಮುನ್ನುಗ್ಗುತ್ತಿರಬೇಕು. ಅದುವೇ ಜೀವನ. ನಾವಿರುವ ಸಾಮಾಜಿಕ ಬದುಕಿನಲ್ಲಿ ಈ ಮನುಷ್ಯನಿಗೆ ಅಹಂಕಾರ, ಗರ್ವ, ದುರಹಂಕಾರ ಬರಲು ಮುಖ್ಯವಾಗಿ 2 ಕಾರಣಗಳು. ಒಂದು ಹಣ, ಇನ್ನೊಂದು ಸೌಂದರ್ಯ. ಇವೆರಡೂ ಇರಲಾರ್ದವರು ಜೀವನದಲ್ಲಿ ಸರಿಯಾಗಿ ನೆಮ್ಮದಿಯಾಗಿರುತ್ತಾರೆ. ಜೀವನದಲ್ಲಿ ಹಣ ಮುಖ್ಯವಲ್ಲ, ನೆಮ್ಮದಿ ಮುಖ್ಯ. ಜೀವನದಲ್ಲಿ ನೆಮ್ಮದಿ ಹೊಂದಿದ್ದರೆ ನಿನ್ನ ಆಯುಷ್ಯವು 100. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ದೇವರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಮತ್ತು ಯಾವಾಗಲೂ ಬರೀ ಸುಳ್ಳಿನ ಮೂಟೆಯನ್ನೇ ಹೊತ್ತುಕೊಂಡು ಸುಳ್ಳನ್ನೇ ಹೇಳುವ ಅಭ್ಯಾಸ ಮಾಡಿಕೊಂಡರೆ ನಮಗೆ ನಾವೇ ಹೆದರಿಕೊಳ್ಳಬೇಕಾಗುತ್ತದೆ.
ನಾವು ಹಚ್ಚಿದ ದೀಪ ಆರಿ ಹೋಗಬಾರದೆಂದು ನಮ್ಮ ಎರಡು ಕೈಗಳಿಂದ ರಕ್ಷಣೆ ಮಾಡುತ್ತೇವೋ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಅದೇ ಥರ ನಾವಿರುವ ಈ ಸಮಾಜದಲ್ಲಿ ಜನರು ಕೂಡ ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದರು ಸಮಯ ಬಂದಾಗ ಅವರು ತಮ್ಮ ಬುದ್ಧಿಯನ್ನು ತೋರಿಸಿಬಿಡುತ್ತಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.